ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ರಾಜಧಾನಿಯನ್ನೇ ಹಾಳುಗಿಡುತ್ತಾ ಇದೆ. ಬಿಬಿಎಂಪಿ ಎಲೆಕ್ಷನ್ ನಡೆಸಲೇಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ, ಸಂಪುಟದಲ್ಲಿ ವಿಧೇಯಕಕ್ಕೆ ಅನುಮೋದನೆ, ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಖಂಡನೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ವಿಭಜನೆಗೆ ಹೊರಟಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಸಂಪುಟ ಅಸ್ತು ಅಂದಿದೆ. ಕಲಾಪದಲ್ಲಿ ಬಿಲ್ ಮಂಡನೆಯೊಂದೇ ಬಾಕಿ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಆಗಲಿದೆ. ಇನ್ನು ಗ್ರೇಟರ್ ಬೆಂಗಳೂರು ರಚನೆ ಹೇಗಿರಲಿದೆ ಅಂತ ನೋಡೋದಾದ್ರೆ, ಗ್ರೇಟರ್ ಬೆಂಗಳೂರು ರಚನೆ ಹೇಗೆ? ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ಬಿಡದಿ, ದೊಡ್ಡಬಳ್ಳಾಪುರ, ಆನೇಕಲ್ ಸೇರಿ ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಪ್ರತಿ ಪಾಲಿಕೆಗೆ ಗರಿಷ್ಠ 200 ವಾರ್ಡ್, 50ರಿಂದ 200 ವಾರ್ಡ್ವರೆಗೆ ರಚನೆ ಮಾಡಲು ಅವಕಾಶ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಸುಮಾರು 1400 ಚದರ ಕಿಲೋಮೀಟರ್. ಇದಿಷ್ಟೇ ಅಲ್ಲದೆ ಗ್ರೇಟರ್ ಬೆಂಗಳೂರು ಇನ್ನು 10 ಹಲವು ವಿಶೇಷತೆಗಳನ್ನು ಹೊಂದಿರಲಿದೆ. ಈ ಬಗ್ಗೆ ನೋಡೋದಾದ್ರೆ, ಏನಿದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ? ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಸಿಎಂ ಅಧ್ಯಕ್ಷತೆಯಲ್ಲಿ ಪ್ರಾಧಿಕಾರ ಕೆಲಸ ಮಾಡುತ್ತೆ. ಪಾಲಿಕೆ 2ನೇ ಲೇಯರ್ ಸಮಿತಿಯಾಗಿ ಕಾರ್ಯ. ಮೇಯರ್ ಸದಸ್ಯರು ಶಾಸಕರೇ ಸದಸ್ಯರಾಗಿರುತ್ತಾರೆ. ಬೆಸ್ಕಾಂ, ಜಲಮಂಡಳಿ, ನಮ್ಮ ಮೆಟ್ರೋ, ಸಾರಿಗೆ, ಬಿಡಿಎ ವಿಲೀನ. ಬಿಬಿಎಂಪಿ ಕೆಲವು ವಿಭಾಗ ಸಂಪೂರ್ಣ ವಿಂಗಡಣೆಯಾಗುತ್ತೆ. ಕಾಲುವೆ, ರಸ್ತೆ, ಮೂಲಭೂತ ಸೌಕರ್ಯಕ್ಕೆ ಪ್ರತ್ಯೇಕ ಸಂಸ್ಥೆ. ಬಿಬಿಎಂಪಿ 10 ಸಂಸ್ಥೆಗಳಾಗಿ ವಿಂಗಡಿಸಿ ಅಧಿಕಾರ ಹಂಚಿಕೆ. ಬಿಬಿಎಂಪಿ ರದ್ದಾಗಿ ಜಿಬಿಎ ಅಧೀನದಲ್ಲಿ ಕಾರ್ಯಾಚರಣೆ. ಇನ್ನು ಗ್ರೇಟರ್ ಬೆಂಗಳೂರಿಗೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್, ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ಚುನಾವಣೆ ಮುಂದೂಡೋದಕ್ಕೆ ಸರ್ಕಾರ ಈ ಪ್ಲಾನ್ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಇವರ ಸ್ವಾರ್ಥಕ್ಕೋಸ್ಕರ ಇದನ್ನ 5 ಅಥವಾ 10 ಭಾಗಗಳಾಗಿ ವಿಭಜನೆ ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ಎಲ್ಲೋ ಒಂದು ಕಡೆ ಇವರು ಕೆಂಪೇಗೌಡರ ಆತ್ಮಕ್ಕೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದ್ರೋಹ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈಗಾಗಲೇ ಹೇಳಿದಾಗೆ, ಹಲವಾರು ಬಾರಿ ಹೇಳಿದಾಗೆ, ಇವ್ರು ಏನೇ ಮಾಡಿದ್ರು ಕೂಡ 5 ಭಾಗ ಮಾಡಲಿ 10 ಭಾಗ ಮಾಡಲಿ, ಅದರಲ್ಲಿ ಇವರು ಆರ್ಥಿಕ ಅಸಮತೋಲನ ಅನ್ನೋ ಸಮಸ್ಯೆ ವಿಪರೀತ ದೊಡ್ಡದಾಗಿ ಪರಿಣಮಿಸಿ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಪಿಡುಗಾಗಿ ಪರಿಣಮಿಸುತ್ತೆ. ಒಟ್ಟಿನಲ್ಲಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಒಡೆದು ಆಳುವುದಕ್ಕೆ ಸರ್ಕಾರ ಹೊರಟಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇದಕ್ಕೆ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರುವ ಪವಿತ್ರ ಗೌಡಗೆ ದಾಸ ದೂರಾಗುವ ಆತಂಕ ಶುರುವಾಗಿದೆ. ನಿನ್ನೆಯಷ್ಟೇ ಪೋಷಕರು ಬಂದು ಭೇಟಿಯಾಗಿ ಹೋಗಿದ್ರು. ಇದೇ ವೇಳೆ ಪವಿತ್ರ ಗೌಡ ತಾಯಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿನ ಆಚೆ ಮುಖಾಮುಖಿಯಾಗಿದ್ರು. ಆದರೆ ಇಬ್ಬರ ನಡುವೆ ಮಾತೂ ಇಲ್ಲ, ಕಥೆಯೂ ಇಲ್ಲ. ವಿಜಯಲಕ್ಷ್ಮಿ ಪವಿತ್ರ ಫ್ಯಾಮಿಲಿ ಮುಖಾಮುಖಿ. ಪವಿತ್ರ ಕುಟುಂಬದ ಮೇಲೆ ವಿಜಯಲಕ್ಷ್ಮಿ ನಿಗಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಿದೆ. ಜೈಲೂಟಕ್ಕೆ ದಾಸ ಕಂಗಾಲಾಗಿದ್ದಾನೆ. ಮನೆ ಊಟ ಇಲ್ಲದೆ ಸೊರಗಿ ಹೋಗಿದ್ದಾನೆ. ಅಲ್ಲದೆ ಜೈಲಿಗೆ ಬಂದ ಮೇಲೆ ದರ್ಶನ್ಗೆ ವಿಜಯಲಕ್ಷ್ಮಿ ಮೇಲಿಂದ ಮೇಲೆ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ನಿನ್ನೆಯೂ ಪತಿಯನ್ನ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ರಂತೆ. ಆದ್ರೆ ದರ್ಶನ್ ವಿಜಯಲಕ್ಷ್ಮಿ ಭೇಟಿ ಪವಿತ್ರ ಗೌಡಗೆ ಆತಂಕ ತಂದಿಟ್ಟಿದೆ. ಇನ್ನು ಪ್ರತಿ ಸೋಮವಾರ ಜೈಲಿಗೆ ಆಗಮಿಸಿ ಮಗಳು ಪವಿತ್ರ ಗೌಡಳನ್ನ ಪೋಷಕರು ಭೇಟಿಯಾಗ್ತಿದ್ದಾರೆ. ನಿನ್ನೆಯೂ ಆಗಮಿಸಿದ್ದ ಇವರಿಗೆ ಜೈಲಿನ ಹೊರಭಾಗದಲ್ಲಿ ಎದುರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಪವಿತ್ರ ಗೌಡ ತಾಯಿ ಮುಖವನ್ನೂ ಸಹ ನೋಡದೆ ಹೊರಟು ಹೋಗಿದ್ದಾರೆ. ಪವಿತ್ರ ಗೌಡಗೆ ದಾಸ ದೂರಾಗುವ ಭೀತಿ. ಜೈಲಿನಲ್ಲೂ ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಯಾಗಬಾರ್ದು, ಮುಖಾಮುಖಿ ಆಗಬಾರ್ದು ಅಂತ ವಿಜಯಲಕ್ಷ್ಮಿ ವಿಶೇಷ ಕಾಳಜಿ ವಹಿಸಿದ್ದಾರೆ. ಆದ್ರೆ ವಿಜಯಲಕ್ಷ್ಮಿ ಪದೇ ಪದೇ ದರ್ಶನ್ಗೆ ಭೇಟಿ ಆಗ್ತಿರೋದ್ರಿಂದ ಪವಿತ್ರ ಗೌಡಗೆ ದಾಸ ತನ್ನಿಂದ ದೂರಾಗುವ ಭೀತಿ ಶುರುವಾಗಿದೆಯಂತೆ. ಗೆಳತಿಗ
ಹೀಗಾಗಿ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಸೇರಿದ್ದಾನೆ. ಹೀಗಾಗಿ ಜೈಲಿನಲ್ಲಿರೋ ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿ ಆಗಬಾರದು ಅಂತ ವಿಜಯಲಕ್ಷ್ಮಿ ಎಚ್ಚರಿಕೆ ವಹಿಸಿದ್ದಾರೆ. ಒಂದು ತಿಂಗಳು ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿತಿದ್ದ ಸೂರಜ್ ರೇವಣ್ಣ ಬಂಧ ಮುಕ್ತರಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನಿನ ಮೇಲೆ ರೇವಣ್ಣ ಪುತ್ರನನ್ನ ರಿಲೀಸ್ ಮಾಡಿದೆ. ಜೈಲಿನಿಂದ ಹೊರಬರ್ತಾ ಇದ್ದಂತೆ ವಿರೋಧಿಗಳ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಗುಡುಗಿದ್ದಾರೆ. ನಮ್ಮ ಕುಟುಂಬನ ತೇಜೋವಧೆ ಮಾಡಬೇಕು ದುರುದ್ದೇಶದಿಂದ ಪ್ರಕರಣ ದಾಖಲಿಸಿದರೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ಎಂಎಲ್ಸಿ ಸೂರಜ್ ಜೈಲಿನಿಂದ ಬಿಡುಗಡೆ. 1 ತಿಂಗಳ ಬಳಿಕ ಹೊರಬಂದ ರೇವಣ್ಣ ಪುತ್ರ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ 30 ದಿನಗಳ ಬಳಿಕ ಸೆರೆವಾಸದಿಂದ ಹೊರಬಂದರು. ಸೋಮವಾರವಷ್ಟೇ ಸೂರಜ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಈ ಹಿನ್ನೆಲೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾದರು. ಹಾಗಾದ್ರೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿರುವ ಷರತ್ತು ಏನು ಅನ್ನೋದನ್ನ ನೋಡೋದಾದ್ರೆ 2 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಸಲ್ಲಿಸಬೇಕು. ಇಷ್ಟೇ ಮೊತ್ತದ ಬಾಂಡ್ಗೆ 2 ಭದ್ರತೆ ಒದಗಿಸಬೇಕು. ಕೋರ್ಟ್ ಅನುಮತಿ ಪಡೆಯದೆ ದೇಶ ಬಿಟ್ಟು ತೆರಳುವಂತಿಲ್ಲ. ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು. ದೂರುದಾರ ಹಾಗೂ ಸಂತ್ರಸ್ತರಿಗೆ ಬೆದರಿಕೆ ಹಾಕಬಾರದು. ತನಿಖಾಧಿಕಾರಿ ಸೂಚಿಸಿದಾಗ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ 2ನೇ ಭಾನುವಾರ ವಿಚಾರಣೆಗೆ ಹಾಜರಾಗಬೇಕು. ತನಿಖಾಧಿಕಾರಿ ಮುಂದೆ 6 ತಿಂಗಳು ಹಾಜರಾಗಬೇಕು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಿಡುತ್ತಿದ್ದಂತೆ ಸೂರಜ್ ರೇವಣ್ಣ ಮಾಧ್ಯಮದವರ ಜೊತೆ ಮಾತನಾಡಿದ್ರು. ನನ್ನ ಮೇಲೆ ಷಡ್ಯಂತ್ರ ನಡೆದಿದೆ, ತೇಜೋವಧಿಗೆ ಯತ್ನಿಸಿದ್ದಾರೆ, ನಮ್ಮ ಕುಟುಂಬದವರ ವಿರುದ್ಧ ಭಾರಿ ಸಂಚು ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ, ಇದು ಷಡ್ಯಂತ್ರ ಅಂತಲೇ ಹೇಳ್ತೀನಿ. ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೀವು ಯಾವ ಪೊಲೀಸವ್ರನ್ನೆಲ್ಲ ಯಾರನ್ನಾರು ಬೇಕಿದ್ರೆ ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ಮ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಈಗಾಗಲೇ ಎಚ್ಡಿ ರೇವಣ್ಣ ಹಾಗೂ ಪತ್ನಿ ಭವಾನಿ ಬೇಲ್ ಮೇಲೆ ಹೊರಗಿದ್ದಾರೆ. ಸೂರಜ್ಗೂ ಬೇಲ್ ಸಿಕ್ಕಿ ಬಿಡುಗಡೆಯಾಗಿದ್ದಾರೆ. ಇನ್ನು ರೇವಣ್ಣ 2ನೇ ಪುತ್ರ ಮಾಜಿ ಸಂಸದ ನ್ಯಾಯಾಂಗ ಬಂಧನ ಮುಂದುವರೆದಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2 ವರ್ಷದಿಂದಲೂ ಆ ಪ್ರದೇಶದ ಅನ್ನದಾತರು ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ನ್ಯಾಯ ಮಾತ್ರ ಸಿಕ್ಕಿರಲಿಲ್ಲ. ಎಂದು ಕೂಡ ಆ ಹೋರಾಟ ತೀವ್ರ ಸ್ವರೂಪ ಪಡೆದಿತ್ತು. ಆ ನಂತರ ಏನಾಯ್ತು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ಪ್ರೊಟೆಸ್ಟ್. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾತರು ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ರೋಷಾಗ್ನಿ ಹೊರಹಾಕಿದ್ದಾರೆ. ಕಳೆದ 842 ದಿನಗಳಿಂದಲೂ ಪ್ರತಿಭಟನೆ ನಡೆಸ್ತಾ ಇದ್ರು. ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಎಂದು ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ 1777 ಎಕರೆ ಭೂಮಿಯನ್ನ 2ನೇ ಹಂತದಲ್ಲಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಕಳೆದ 842 ದಿನಗಳಿಂದ ಚನ್ನರಾಯಪಟ್ಟಣದಲ್ಲಿ ರೈತರು ಧರಣಿ ನಡೆಸುತ್ತಿದ್ದಾರೆ. ರೈತ ವಿರೋಧಿ ಕೈಗಾರಿಕಾ ಮಂತ್ರಿ ಎಂ.ಬಿ. ಪಾಟೀಲ್ಗೆ ಹೇಳಿದ್ದಾರೆ.
ಕೈಗಾರಿಕಾ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಸಿಎಂವರೆಗೂ ಮಾತುಕತೆ ನಡೆದು ವಿಫಲವಾಗಿದೆ. ಇದರಿಂದ ರೋಸಿ ಹೋದ ರೈತರು ಇಂದು ದೇವನಹಳ್ಳಿಯಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಹೊರಟಿದ್ರು. ಆದರೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಬ್ಯಾರಿಕೇಡ್ಗಳನ್ನು ನುಗ್ಗಿ ಹೊರಟಿದ್ದ ರೈತರನ್ನ ಪೊಲೀಸರು ತಡೆದ್ರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರ ಕೂಗಿ ಕಿಡಿಕಾರಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಸಿಎಂ, ರಾಜಕೀಯ ಕಾರ್ಯದರ್ಶಿ ಬಿಆರ್ ಪಾಟೀಲ್ ರೈತ ಮುಖಂಡರ ಜೊತೆ ನಡೆಸಿದ ಮಾತುಕತೆ ವಿಫಲವಾಯಿತು. ಹಿಂದಿನ ಸರ್ಕಾರದಿದ್ದಾಗನೇ ಹೋರಾಟ ಶುರುವಾಗಿದೆ. ಇವತ್ತು ನೋಟಿಫಿಕೇಶನ್ ಆಗಿದೆ, ಡಿನೋಟಿಫೈ ಮಾಡಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ. ಒಂದು ಪೂರ್ಣ ಸಭೆ ನಡೀಲಿ. ಅದು ಇಂಡಸ್ಟ್ರಿ ಮಿನಿಸ್ಟರು, ಕಂದಾಯ ಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಸಭೆ ನಡೆದು ಒಂದು ತೀರ್ಮಾನಕ್ಕೆ ಬರ್ತಾರೆ. ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.